ಗೈಸ್, ಪ್ರೀವಿಯಸ್ ವಿಡಿಯೋ ಸೆಷನಲ್ಲಿ ನಾವು ಇನ್ಸಾಲ್ವೆನ್ಸಿ ಅಕೌಂಟಲ್ಲಿ ಕೆಲವು ಟ್ರಾನ್ಸಾಕ್ಷನ್ಸ್ ಡಬಲ್ ಎಂಟ್ರಿ ನೋಡ್ಕೊಂಡಿದ್ವಿ. ಸೊ ಅದು ಲಿಸ್ಟ್ ಎ ಮತ್ತು ಲಿಸ್ಟ್ ಡಿ ಅಲ್ಲಿ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ವಿ. ಸೊ ಅದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತೇಳಿ. ಸೊ ಫಸ್ಟ್ ಆ ಟ್ರಾನ್ಸಾಕ್ಷನ್ಸ್ ಬಗ್ಗೆ ತಿಳ್ಕೊಂಡು ಅದಾದಮೇಲೆ ಡೆಫಿಷಿಯನ್ಸಿ ಅಕೌಂಟ್ ಬಗ್ಗೆ ನೋಡೋಣ. ಸೊ ಲಿಸ್ಟ್ ಎ ಮತ್ತು ಲಿಸ್ಟ್ ಡಿ ಅಲ್ಲಿ ಕೆಲವು ಎಂಟ್ರೀಸ್ನ ನಾವು ರಿಪೀಟ್ ಮಾಡ್ಕೊಂಡಿದ್ವಿ. ಸೊ ಅದರಲ್ಲಿ ರೆಂಟ್, ಸ್ಯಾಲರಿ ಮತ್ತು ವೇಜಸ್. ಈ 3 ಎಂಟ್ರೀಸ್ ಏನಿದೆ ಇದು ಲಿಸ್ಟ್ ಎ ಮತ್ತು ಲಿಸ್ಟ್ ಡಿ ಎರಡರಲ್ಲೂ ಕೂಡ ರೆಕಾರ್ಡ್ ಆಗುತ್ತೆ. ಅಂದರೆ ಎರಡರಲ್ಲೂ ಕೂಡ ಡಿವೈಡ್ ಮಾಡಬೇಕು. ಆನ್ ವಿಚ್ ಬೇಸಿಸ್, ಯಾವ ಬೇಸಿಸ್ ಮೇಲೆ ಡಿವೈಡ್ ಮಾಡಬೇಕು ಇದನ್ನು ನಾವು ಕಂಪನಿ ಯಾವ ಸಿಟಿಯಲ್ಲಿ ಲೊಕೇಟ್ ಆಗಿರುತ್ತೆ ಸೊ ಆ ಸಿಟಿ ಬೇಸಿಸ್ ಮೇಲೆ ಡಿವೈಡ್ ಮಾಡ್ಕೋಬೇಕು. ಓಕೆ, ಸೊ ನಾವೀಗ ಲಿಸ್ಟ್ ಡಿನಲ್ಲಿ ಯಾವ ಥರ ಅಮೌಂಟ್ಸನ್ನ ಎಂಟ್ರಿ ಮಾಡೋದು ಅಂತ ನೋಡಿಕೊಂಡು ಅದಾದಮೇಲೆ ಡಿಫರೆನ್ಸ್ ಅಮೌಂಟ್ನ ಲಿಸ್ಟ್ ಎಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ. ಸೊ ಫಸ್ಟು ನಾವು ನೋಡೋದಾದರೆ ಲಿಸ್ಟ್ ಡಿನಲ್ಲಿ ನಾವು ಈ ಎಂಟ್ರೀಸ್ ಏನಿದೆ ಈ ಎಂಟ್ರೀಸ್ನ ಯಾವ ಥರ ರೆಕಾರ್ಡ್ ಮಾಡ್ಕೋಬೇಕು ಅನ್ನೋದು ನೋಡೋಣ. ಸೊ ರೆಕಾರ್ಡ್ ಮಾಡ್ತಾನೆ ಡಿಫರೆನ್ಸ್ ಅಮೌಂಟ್ನ ಯಾವ ಥರ ಲಿಸ್ಟ್ ಎಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋಣ. ಸೊ ಫಸ್ಟ್ ನೋಡಿ ರೆಂಟ್. ಸೊ ಕ್ಯಾಟಗರೀಸ್ ನಾವು ಡಿವೈಡ್ ಮಾಡ್ಕೊಂಡೋದಾದರೆ ಫಸ್ಟ್ ರೆಂಟ್, taxes, wages and salary. ಸೊ ಈ 4 ಕ್ಯಾಟಗರೀಸ್. ಇದರಲ್ಲಿ 2 ಟೈಪ್ಸ್ ಆಫ್ ಸಿಟೀಸ್ ಕೊಡ್ತಾನೆ ಕ್ವೆಶನಲ್ಲಿ. ಸೊ ಒಂದು ಪ್ರೆಸಿಡೆನ್ಸಿ ಟೌನ್ಸ್ ಅಂಥೇಳಿ, ಪ್ರೆಸಿಡೆನ್ಸಿ ಟೌನ್ಸ್ ಆ್ಯಕ್ಟ್ 1909. ಸೊ ಪ್ರೆಸಿಡೆನ್ಸಿ ಟೌನ್ಸ್ ಯಾವುದು ಅದರಲ್ಲಿ ಮುಂಬೈ, ಚೆನ್ನೈ ಆ್ಯಂಡ್ ಕೋಲ್ಕತ್ತಾ. ಸೊ ಈ 3 ಸಿಟೀಸ್ನ ಪ್ರೆಸಿಡೆನ್ಸಿ ಟೌನ್ಸ್ ಆ್ಯಕ್ಟ್ ಕೆಳಗಡೆ ಡಿವೈಡ್ ಮಾಡ್ತಾನೆ. ದೆನ್ ಇನ್ನೂ ಒಂದು ಪ್ರಾವಿನ್ಷಿಯಲ್ ಆ್ಯಕ್ಟ್ ಅಂತ ಹೇಳ್ತಾನೆ ಆಫ್ 1920. ಸೊ ಇಲ್ಲಿ ಅದರ್ ಸಿಟೀಸ್ ವಿಚ್ ಮೀನ್ಸ್ ಅದರ್ ದ್ಯಾನ್ ಮುಂಬೈ, ಚೆನ್ನೈ, ಕೋಲ್ಕತ್ತಾ ಮಿಕ್ಕಿದೆಲ್ಲ ಸಿಟೀಸು ಪ್ರಾವಿನ್ಷಿಯಲ್ ಆ್ಯಕ್ಟ್ 1920 ಕೆಳಗಡೆ ಡಿವೈಡ್ ಮಾಡ್ತಾನೆ. ಓಕೆ, ಸೊ ಬೇಸ್ಡ್ ಆನ್ ದ ಸಿಟೀಸ್ ನಾವು ಕ್ಯಾಟಗರೀಸ್ನ ಸೆಗ್ರಿಗೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ನಾವು ಲಿಸ್ಟ್ ಡಿ ಎಂಟ್ರೀಸ್ನ ಸೆಗ್ರಿಗೇಟ್ ಮಾಡ್ತಾ ಇದ್ದೀವಿ. ಸೊ ಲಿಸ್ಟ್ ಡಿಯಲ್ಲಿ ಯಾವ ಥರ ಅಮೌಂಟು ರೆಕಾರ್ಡ್ ಮಾಡಬೇಕು ಅನ್ನೋದು ಅಬೌಟ್ ರೆಂಟ್, ಟ್ಯಾಕ್ಸಸ್, ವೇಜಸ್ ಆ್ಯಂಡ್ ಸ್ಯಾಲರಿ. The first category is rent. So rent ಯಾವ ಥರ ಟ್ರೀಟ್ ಮಾಡ್ತೀರಾ? If question or company is located in any of these 3 cities, ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಈ 3ರಲ್ಲಿ ಯಾವುದೋ ಒಂದು ಸಿಟಿ ನೇಮ್ ಕೊಟ್ಟಿದ್ದಾನೆ ಕ್ವೆಶನಲ್ಲಿ ಅಂದರೆ ಅದರಲ್ಲಿ ರೆಂಟ್ ಕೂಡ ಮೆನ್ಷನ್ ಮಾಡಿದರೆ ಏನು ಮಾಡ್ತೀರಾ, ಲಿಸ್ಟ್ ಡಿನಲ್ಲಿ ಓನ್ಲಿ 1 ಮಂತ್ ರೆಂಟ್ ಮಾತ್ರ ರೆಕಾರ್ಡ್ ಮಾಡ್ಕೋಬೇಕು. ಸೊ ರಿಮೈನಿಂಗ್, ವಾಟ್ ಅಬೌಟ್ ರಿಮೈನಿಂಗ್ ಮಂತ್ ರೆಂಟ್? ಲಿಸ್ಟ್ ಏನಲ್ಲಿ ಹೋಗುತ್ತೆ. ಓಕೆ, ಓನ್ಲಿ 1 ಮಂತ್ ರೆಂಟ್ ಅಂಡರ್ ಲಿಸ್ಟ್ ಡಿ. ದೆನ್ ವಾಟ್ ಅಬೌಟ್ ರಿಮೈನಿಂಗ್? ಸೊ ರಿಮೈನಿಂಗ್ ವಿಲ್ ಬಿ ಅಂಡರ್ ಲಿಸ್ಟ್ ಎ. ಲೆಟ್ us take an example. If the question is given as the total rent for 4 months ಈಸ್ ರುಪೀಸ್ 4000. ಸೊ ಈ ಥರ ಕೊಟ್ಟಿದ್ದಾನೆ. ಸೊ ರೆಂಟ್ 4 ಮಂತ್ಸ್ ಇದೆ, 4000 ಅಂತ ಹೇಳ್ತಾ ಇದ್ದಾನೆ. ಸೊ 4000 ಫಾರ್ 4 ಮಂತ್ಸ್ ಅಂದರೆ ಪರ್ ಮಂತ್ ಎಷ್ಟಾಗುತ್ತೆ, 1000. ಓಕೆನಾ. ಸೊ ಆ್ಯಸ್ ಪರ್ ದ ರೂಲ್ ಏನು ಹೇಳ್ತಾ ಇದ್ದಾನೆ, ಅಂಡರ್ ಲಿಸ್ಟ್ ಡಿ ವಿ ನೀಡ್ ಟು ರೆಕಾರ್ಡ್ ಓನ್ಲಿ 1 ಮಂತ್ ರೆಂಟ್. So now record only 1 month rent, that is 1000 as list D. Then what is the difference amount? Out of 4000, 1000 list D ನಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಡಿಫರೆನ್ಸ್ ಅಮೌಂಟ್ ಎಷ್ಟು ಉಳಿಯುತ್ತೆ, ಇನ್ನು 3000 rupees. So what about this one? So this will be shown under
ಲಿಸ್ಟ್ ಎ. ಸೊ ಹಾಗಾಗಿ ರಿಮೈನಿಂಗ್ ಅಮೌಂಟು ಲಿಸ್ಟ್ ಎನಲ್ಲಿ ಹೋಗುತ್ತೆ. ಆ ರಿಮೈನಿಂಗ್ ಅಮೌಂಟ್ ಎಷ್ಟು? 3000 rupees. ಸೊ ವಾಟ್ ಎವರ್ ಇಟ್ ಮೇ ಬಿ, ಸೊ ವಿಚ್ ಎವರ್ ಇಟ್ ಮೇ ಬಿ, ಅದೆಷ್ಟೇ ಆಗಿರಲಿ ಅಮೌಂಟು, ರಿಮೈನಿಂಗ್ ಅಮೌಂಟ್ ಲಿಸ್ಟ್ ಎನಲ್ಲೇ ಟ್ರಾನ್ಸ್ಫರ್ ಆಗುತ್ತೆ. ಲಿಸ್ಟ್ ಡಿನಲ್ಲಿ ಓನ್ಲಿ 1 month ರೆಂಟ್ ರೆಕಾರ್ಡ್ ಮಾಡ್ಕೋಬೇಕು. ಕ್ಲಿಯರ್? ಸೊ ಯು ಹ್ಯಾವ್ ಟು ಕೇರ್ಫುಲಿ ಅಬ್ಸರ್ವ್ ದ್ಯಾಟ್ ದ ಸಿಟಿ ವಿಚ್ ಇಸ್ ಗಿವೆನ್, ವೆದರ್ ಇಟ್ ಈಸ್ ಮುಂಬೈ, ಚೆನ್ನೈ, ಕೋಲ್ಕತ್ತಾ ಆರ್ ಎನಿ ಅದರ್ ಸಿಟೀಸ್, ಈ 3 ಸಿಟೀಸ್ ಇದ್ದರೆ ಮಾತ್ರ ಈ ಥರ ರೂಲ್ ಅಪ್ಲೈ ಮಾಡಬೇಕು. ಇನ್ ಕೇಸ್ ಅದರ್ ಸಿಟೀಸ್ ಕೊಟ್ಟ ಅಂದರೆ ಏನು ಮಾಡ್ತೀರಾ? ಅದರ್ ಸಿಟೀಸ್ ಕೊಟ್ಟರೆ ದೇರ್ ಈಸ್ ನೋ ಅಮೌಂಟ್ ಅಂಡರ್ ಲಿಸ್ಟ್ ಡಿ. ದೆನ್ ವಾಟ್ ಅಬೌಟ್ ದಟ್ ರೆಂಟ್? ಟೋಟಲ್ ವಿಲ್ ಬಿ ರೆಕಾರ್ಡೆಡ್ ಅಂಡರ್ ಲಿಸ್ಟ್ ಎ. ಹಾಗಾದರೆ ಲಿಸ್ಟ್ ಡಿಯಲ್ಲಿ ಯಾವುದೇ ಅಮೌಂಟ್ ರೆಕಾರ್ಡ್ ಮಾಡಬಾರ್ದು. ಯಾವಾಗ? ವೆನ್ ಇಟ್ ಈಸ್ ಅದರ್ ಸಿಟೀಸ್. If it is other cities, total amount under list A will be under list A. There is no amount under list D. Clear? Next, second one, taxes. What about taxes? It is simple. Total amount, whether it is under Presidency Towns Act or Provincial Act, total amount will be recorded under list D. There is no such amount should be transferred to list A. List A ನಲ್ಲಿ ಟ್ಯಾಕ್ಸ್ ಎಂಟ್ರಿ ಬರೋದೇ ಇಲ್ಲ. ಓಕೆ, ಈವನ್ ಇಲ್ಲ ಬಿಗಿನಿಂಗಲ್ಲೇ ಹೇಳಿದ್ದೀನಿ, ಟ್ಯಾಕ್ಸ್ ಬಗ್ಗೆ ನಾನು ಯಾವುದೇ ಮೆನ್ಷನ್ ಮಾಡಿಲ್ಲ. ಬಟ್ ಆ್ಯಸ್ ಪರ್ ದ ರೂಲ್ ನಿಮಗೆ ಟೇಬಲಲ್ಲಿ ರೂಲ್ಸ್ ಅಪ್ಲೈ ಮಾಡಬೇಕಾದ್ರೆ ಯಾವ ಥರ ಡಿವೈಡ್ ಮಾಡಬೇಕಂತ ಹೇಳಿ ಟೇಬಲಲ್ಲಿ ಕೊಟ್ಟಿದ್ದಾನೆ ಅಷ್ಟೇ. ಸೊ ಇಲ್ಲಿ ಟೋಟಲ್ ಅಮೌಂಟು ಲಿಸ್ಟ್ ಡಿನಲ್ಲೇ ಹೋಗುತ್ತೆ. ಅದು ಯಾವುದೇ ಸಿಟಿ ಆಗಿರ್ಬೋದು, ಟ್ಯಾಕ್ಸಸ್ ಶುಡ್ ಬಿ ರೆಕಾರ್ಡೆಡ್ ಅಂಡರ್ ಲಿಸ್ಟ್ ಡಿ. ನೆಕ್ಸ್ಟ್ ಒನ್, ವೇಜಸ್. ಸೊ ವಾಟ್ ಅಬೌಟ್ ವೇಜಸ್? ಸೊ ಇಲ್ಲಿ ಕೇರ್ಫುಲ್ಲಾಗಿ ಕೇಳಿ. ವೇಜಸ್ ನಮಗೆ 2 ಕಂಪ್ಯಾರಿಸನ್ ಅಮೌಂಟ್ ಇರುತ್ತೆ, 2 ಕಂಪ್ಯಾರಬಲ್ ಅಮೌಂಟ್ ಇರುತ್ತೆ. ಸೊ ಆ ಕಂಪ್ಯಾರಬಲ್ ಅಮೌಂಟಲ್ಲಿ ಲೀಸ್ಟ್ ಅಮೌಂಟು ಲಿಸ್ಟ್ ಡಿಯಲ್ಲೇ ರೆಕಾರ್ಡ್ ಮಾಡಬೇಕು. ಸೊ ಹೌ ಡು ಯು ಕಂಪೇರ್? ದ ಫಸ್ಟ್ ಒನ್, 4 members wages or ₹100 per member. Maximum again 4. Among these two, whichever is less will be recorded under ಲಿಸ್ಟ್ ಡಿ. ಅಂದರೆ 4 members ವೇಜಸ್ ಅಂದರೆ ಇದು ಆ್ಯಕ್ಚುವಲ್ ವೇಜಸ್. ಕ್ವೆಶನಲ್ಲಿ ಕೊಟ್ಟಿರ್ತಾನೆ ಇದನ್ನು, ಆ್ಯಕ್ಚುವಲ್ ವೇಜಸ್ ಆರ್ 100 per member. ಇದು ಆ್ಯಸ್ ಪರ್ ರೂಲ್ ಓನ್ಲಿ 100 rupees ಮಾತ್ರ ಪ್ರೊವೈಡ್ ಮಾಡಬೇಕು. ಅಮಾಂಗ್ ದೀಸ್ ಟು ವಿಚ್ ಎವರ್ ಇಸ್ ಲೆಸ್ ಶುಡ್ ಬಿ ರೆಕಾರ್ಡೆಡ್ ಅಂಡರ್ ಲಿಸ್ಟ್ ಡಿ. ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಇಫ್ ಟೋಟಲ್ ವೇಜಸ್ ಗಿವೆನ್ 400 for 4 months, 400 rupees for 4 months for 3 workers. ಓಕೆ, ಈ ಥರ ಕೊಡ್ತಾನೆ. ₹400 for 4 months for 3 workers ಅಂತ ಹೇಳ್ತಾನೆ. ಆ್ಯಸ್ ಪರ್ ರೂಲ್ ಏನು ಹೇಳ್ತದೆ? ಓನ್ಲಿ 100 rupees ಈಸ್ ಅಪ್ಲಿಕೇಬಲ್, ದಟ್ ಟು ಮ್ಯಾಕ್ಸಿಮಮ್ ಫಾರ್ 4 workers. ಸೊ ಇಲ್ಲಿ 3 ಇದೆ, ಸೊ 3A ತಗೊಳ್ಳಿ. ದೆನ್ ವಾಟ್ ಈಸ್ ದ ಟೋಟಲ್ ಅಮೌಂಟ್? 300. ಸೊ 300 ಆ್ಯಂಡ್ ₹400 ವಿಚ್ ಇಸ್ ಗಿವನ್ ಇನ್ ದ ಕ್ವೆಶನಲ್ಲಿ 400 ಕೊಟ್ಟಿದ್ದಾನೆ. ಆ್ಯಸ್ ಪರ್ ರೂಲ್ ದ ಮ್ಯಾಕ್ಸಿಮಮ್ ಅಮೌಂಟ್ ಈಸ್ 300. ಸೊ ಡಿಫರೆನ್ಸ್ ಅಮೌಂಟ್ ಎಷ್ಟಾಗುತ್ತೆ? 100 rupees. ಸಿ ಈ ಎರಡರಲ್ಲಿ ಲೀಸ್ಟ್ ಅಮೌಂಟ್ ಯಾವುದು? 300. ಸೊ ಲೀಸ್ಟ್ ಅಮೌಂಟ್ under list D. Then what is the difference amount? 100 rupees. That will be under list A. Clear? So difference amount list ಹೇಗೆ ಹೋಗುತ್ತೆ? ಲೀಸ್ಟ್ ಅಮೌಂಟ್ ಲಿಸ್ಟ್ ಡಿನಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಓಕೆ, ದೆನ್ ವಾಟ್ ಅಬೌಟ್ ಅದರ್ ಸಿಟೀಸ್? ಅದರ್ ಸಿಟೀಸಲ್ಲಿ ಸಿಂಪಲ್ ಫಾರ್ಮುಲಾ, 20 rupees per head ಅಷ್ಟೇ. ನಂಬರ್ ಆಫ್ ವರ್ಕರ್ಸ್ ಎಷ್ಟೇ ಇರಲಿ, 20 rupees per head, ಮ್ಯಾಕ್ಸಿಮಮ್
4 ವರ್ಕರ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ, ಸೇ ಫಾರ್ ಎಕ್ಸಾಂಪಲ್ 4 ವರ್ಕರ್ಸ್ ಇದೆ ಅಂದ್ಕೊಳ್ಳಿ, ಎಷ್ಟಾಗುತ್ತೆ 80 ರೂಪೀಸ್ ಆಗುತ್ತೆ. ಸೊ 80 ರೂಪೀಸ್ ಮಾತ್ರ ಲಿಸ್ಟ್ ಡಿನಲ್ಲಿ ರೆಕಾರ್ಡ್ ಮಾಡ್ಕೋಬೇಕು. ಫೈನ್. ನೆಕ್ಸ್ಟ್ ದ ಲಾಸ್ಟ್ ಒನ್, ದಿಸ್ ಈಸ್ ಸಿಮಿಲರ್ ಟು ವೇಜಸ್ ಬಟ್ ಅಮೌಂಟ್ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ. ಇನ್ಸ್ಟೆಡ್ ಆಫ್ 100 ನಾವಿಲ್ಲಿ 300 ರೆಕಾರ್ಡ್ ಮಾಡ್ಕೋಬೇಕು. ಸೊ 4 ಮಂತ್ಸ್ ವೇಜಸ್ ಅಂತ ಹೇಳ್ತಾ ಇದ್ದಾನಲ್ವ, ಇಲ್ಲಿ 4 ಕ್ಲರ್ಕ್ಸ್ ಸ್ಯಾಲರಿ or rupees 300 maximum for 4 clerks, whichever is less should be under list D. ಸೊ ಇಲ್ಲೂ ಕೂಡ ಒಂದು ಎಕ್ಸಾಂಪಲ್ ಇಲ್ಲೇ ತಗೊಳ್ಳಿ. ಟೋಟಲ್ ಸ್ಯಾಲರಿ ಕ್ವೆಶನಲ್ಲಿ ಕೊಟ್ಟಿರ್ತಾನೆ ಒಂದು 2000 ರೂಪೀಸ್ ಅನ್ಕೊ. ಸೊ ದಿಸ್ ಈಸ್ ಆ್ಯಕ್ಚುಯಲ್ ಸ್ಯಾಲರಿ, ದಿಸ್ ಒನ್ ಆ್ಯಕ್ಚುಯಲ್ ಸ್ಯಾಲರಿ ಕೊಟ್ಟಿರ್ತಾನೆ 2000 ರೂಪೀಸ್. ಆರ್ ದೆನ್ ವಾಟ್ ಈಸ್ ದ ರೂಲ್, 300 per head, maximum 4 clerks, that is 300 into 4 is 1200. Then what is the rule, whichever is less among these two, least amount is 1200. So 1200 will be recorded under list D. Then what about the difference amount? The difference amount is 800, that should be recorded under list A. Clear? So this is the rule for salary in Presidency Towns Act. What about other cities? The other cities, the rule is same as wages. Wages rule ಏನಿರುತ್ತೆ ಅದೇ ರೂಲ್ ಅಪ್ಲಿಕೇಬಲ್ ಆಗುತ್ತೆ, that is 20 rupees per head. So these are the rules applicable while preparation of insolvency account under list A and list D. ಕಂಪಲ್ಸರಿ ಎಂಟ್ರೀಸ್ ಇರುತ್ತೆ ಕ್ವೆಶನಲ್ಲಿ, ಈವನ್ ಎಕ್ಸಾಮ್ನಲ್ಲೂ ಕಂಪಲ್ಸರಿ ಎಂಟ್ರಿ ಕೇಳ್ತಾನೆ ಯಾವುದ್ರ ಬಗ್ಗೆ, ಲಿಸ್ಟ್ ಎ ಮತ್ತು ಲಿಸ್ಟ್ ಡಿ ಬಗ್ಗೆ. ನೆಕ್ಸ್ಟ್ ಈಸ್ ಡೆಫಿಷಿಯನ್ಸಿ ಅಕೌಂಟ್. ಸೊ ಡೆಫಿಷಿಯನ್ಸಿ ಅಕೌಂಟ್ ಫಾರ್ಮ್ಯಾಟ್ ಸಿಂಪಲ್ ಆಗಿರುತ್ತೆ, ಲೆಡ್ಜರ್ ಅಕೌಂಟ್ ಥರನೇ ಇರುತ್ತೆ. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಪರ್ಟಿಕ್ಯುಲರ್ಸ್ ಮತ್ತು ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಏನು ತೊಗೊಂಡಿದ್ವಿ, ಲೆಫ್ಟ್ ಹ್ಯಾಂಡ್ ಸೈಡ್ ಕ್ಯಾಪಿಟಲ್ ಮತ್ತು ಪ್ರಾಫಿಟ್ಸ್ ಎಂಟ್ರಿ ಮಾಡ್ಕೋತೀವಿ. ಸಮರಿ ಅಂದರೆ ನಾವು ಏನು ಇಲ್ಲಿ ರೆಕಾರ್ಡ್ ಮಾಡ್ತೀವಿ ಆ ಟೋಟಲ್ ಟ್ರಾನ್ಸಾಕ್ಷನ್ ಸಮರಿ ಟೋಟಲ್ ನೋಡೋದಾದರೆ ಕ್ಯಾಪಿಟಲ್ ಮತ್ತು ಪ್ರಾಫಿಟ್ಸ್ ರೆಕಾರ್ಡ್ ಮಾಡ್ಕೋತೀವಿ. ಸೊ ವಾಟ್ ಅಬೌಟ್ ರೈಟ್ ಹ್ಯಾಂಡ್ ಸೈಡ್, ಸೊ ಇಲ್ಲಿ ಲಾಸಸ್ ಮತ್ತು ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡ್ಕೋತೀವಿ, ಸಮರಿ ಆಫ್ ಆಲ್ ದೋಸ್ ಟ್ರಾನ್ಸಾಕ್ಷನ್ಸ್. ಓಕೆನಾ? ಸೊ ಒನ್ ಬೈ ಒನ್ ಟ್ರಾನ್ಸಾಕ್ಷನ್ ನೋಡೋದಾದರೆ ಫಸ್ಟ್ ಕ್ಯಾಪಿಟಲ್, then after that net profit, ಇದರ ಜೊತೆಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, then profit on realization, then surplus from private property. ಓಕೆನಾ? ಎನಿ ಅದರ್ ಪ್ರಾಫಿಟ್ಸ್ ಮತ್ತು ಬೇರೆ ಯಾವುದೇ ಪ್ರಾಫಿಟ್ ಕೊಟ್ಟರು ಕೂಡ ಅದು ಲೆಫ್ಟ್ ಹ್ಯಾಂಡ್ ಸೈಡ್ ರೆಕಾರ್ಡ್ ಮಾಡ್ಕೋತೀವಿ. ಅದೇ ಥರ ಸೊ ರೈಟ್ ಹ್ಯಾಂಡ್ ಸೈಡ್ ಆರ್ ಕ್ರೆಡಿಟ್ ಸೈಡ್, ಲೆಡ್ಜರ್ ಅಕೌಂಟಲ್ಲಿ ನೋಡೋದಾದರೆ ಕ್ರೆಡಿಟ್ ಸೈಡ್ ಲಾಸಸ್ ಮತ್ತು ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡ್ಕೋತೀವಿ. ಸೊ ಲಾಸಸ್ ಅಂದರೆ ಅದರ ಮೇ ಬಿ ನೆಟ್ ಲಾಸ್ ಆರ್ ಬ್ಯಾಡ್ ಡೆಟ್ಸ್ ಆಗಿರ್ಬೋದು, ಡ್ರಾಯಿಂಗ್ಸ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಕೆಳಗಡೆ ಬರುತ್ತೆ ಡ್ರಾಯಿಂಗ್ಸು, ಅದೆಲ್ಲದು ಕೂಡ ಸೊ ರೈಟ್ ಹ್ಯಾಂಡ್ ಸೈಡ್ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ಕೋತೀವಿ. ಸೊ ಲಾಸ್ by gambling, net loss, bad debts, then drawings,
ಸ್ಪೆಕ್ಯುಲೇಷನ್ ಲಾಸ್, ಲಾಸ್ ಬೈ ಗ್ಯಾಂಬ್ಲಿಂಗ್ ಮತ್ತು ಸ್ಪೆಕ್ಯುಲೇಷನ್ ಲಾಸ್ ಎರಡು ಕೂಡ ಸಿಮಿಲರ್ ಎಂಟ್ರೀಸ್ ಇರುತ್ತೆ. ನೆಕ್ಸ್ಟ್ ಲಾಸ್ ಆನ್ realization of assets. Okay, so these are the entries of deficiency account. So usually total amount ನಾವು ನೋಡೋದಾದರೆ ಕ್ರೆಡಿಟ್ ಸೈಡ್ ಮ್ಯಾಕ್ಸಿಮಮ್ ಅಮೌಂಟ್ ಇರುತ್ತೆ, ಏಕೆಂದರೆ ಲಾಸಸ್ ಮತ್ತು ಎಕ್ಸ್ಪೆನ್ಸಸ್ ಜಾಸ್ತಿ ಇರೋದ್ರಿಂದ ತಾನೇ ಕಂಪನಿ ಇನ್ಸಾಲ್ವೆಂಟ್ ಆಗಿದೆ ಅಂತ ಅರ್ಥ. ಸೊ ಲಾಸಸ್ ಜಾಸ್ತಿ ಇರೋದ್ರಿಂದ ಕ್ರೆಡಿಟ್ ಸೈಡ್ ಟೋಟಲ್ ಬ್ಯಾಲೆನ್ಸ್ ಜಾಸ್ತಿ ಬರುತ್ತೆ. ಸೊ ಆ ಟೋಟಲ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಡಿಫರೆನ್ಸ್ ಅಮೌಂಟ್ ಏನು ಬರುತ್ತೆ ನಮಗೆ, ದ್ಯಾಟ್ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಡೆಫಿಷಿಯನ್ಸಿ ಅಕೌಂಟ್, ದಟ್ ಈಸ್ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಈ ಅಮೌಂಟ್ನ ನಾವೇನು ಮಾಡಬೇಕಾಗುತ್ತೆ, ನಿನ್ನೆ ನಾನು ಇನ್ಸಾಲ್ವೆನ್ಸಿ ಅಕೌಂಟ್ ಪ್ರಿಪೇರ್ ಮಾಡಬೇಕಾದಾಗ ಲಿಸ್ಟ್ ಹೆಚ್ಚಲ್ಲಿ ಎಂಟ್ರಿ ಮಾಡಿ ತೋರಿಸ್ತಿದಲ್ವ, ಸೊ ಈ ಅಮೌಂಟು ಲಿಸ್ಟ್ ಹೆಚ್ಚಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ದಟ್ ಈಸ್ ಇನ್ಸಾಲ್ವೆನ್ಸಿ ಅಕೌಂಟಲ್ಲಿ ಅಂಡರ್ ಲಿಸ್ಟ್ ಹೆಚ್ಚಲ್ಲಿ ರೆಕಾರ್ಡ್ ಮಾಡ್ಕೋಬೇಕು. ಆ್ಯಂಡ್ ದಿಸ್ ಈಸ್ ಡೆಫಿಷಿಯನ್ಸಿ ಅಕೌಂಟ್. ಫೈನ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ವಿಡಿಯೋ ಸೆಷನಲ್ಲಿ ನಾವು ಬೇಸಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ ಆನ್ ಇನ್ಸಾಲ್ವೆನ್ಸಿ ಅಕೌಂಟ್. ಓಕೆ, ಸೊ ಹೋಪ್ ಯು ಗೈಸ್ ಅಂಡರ್ಸ್ಟುಡ್ ದ ಫಾರ್ಮ್ಯಾಟ್ ಆಫ್ ಇನ್ಸಾಲ್ವೆನ್ಸಿ ಅಕೌಂಟ್ ಆಸ್ ವೆಲ್ ಆಸ್ ಡೆಫಿಷಿಯನ್ಸಿ ಅಕೌಂಟ್. So meet you in the next class. Till then, take care. Bye bye.